ಶಿವರಾಜ ರಾಜ, ಶಿವನಿಗೆ ರಾಜ. ಶಿವನೂ ಇದ್ದಾನೆ, ರಾಮನೂ ಇದ್ದಾನೆ, ಆಂಜನೇಯನೂ ಇದ್ದಾನೆ. ನಿಮ್ಮಲ್ಲಿ ಯಾರಿದ್ದಾರೆ ಹೇಳಿ? ಅದಕ್ಕೆ ಪಂಗನಾಮ ಇಟ್ಟಿರೋದು ಈಗ. ಯಾರಿದ್ದಾರೆ ನಿಮ್ಮಲ್ಲಿ? ಅದಕ್ಕೆ ಪಂಗನಾಮ ಇಟ್ಟಿರೋದು ಈಗ. ಹೇಳ್ರಿ. ಮಠ ಮಂದಿರಗಳಿಗೆ ಪಂಗನಾಮ ಇಟ್ಟಿರೋದು ಅದಕ್ಕೆ. ಹಿಂದೆ ಅದಕ್ಕೆ ಪಂಗನಾಮ ಇಟ್ಟಿರೋದು. ಹೇಳ್ತೀನಿ, ಒಂದೆರಡು ನಿಮಿಷ ಸರ್. ಹಿಂದೆ 100 ಕೋಟಿ ಆಂಜನಾದ್ರಿಗೆ ಕೊಟ್ಟರು, ₹1 ದುಡ್ಡು ಖರ್ಚಾಗಲಿಲ್ಲ. ನಾನು ಈ ಸದ್ಯ ಜಿಲ್ಲಾ ಮಂತ್ರಿ. ನೀನು ಇಟ್ಟಿದ್ಯಾ? ಇನ್ನೂ ಖರ್ಚು ಮಾಡಿಲ್ಲ. ಇಲ್ಲ, ಖರ್ಚು ಮಾಡಲ್ಲ ಸರ್, ದುಡ್ಡೇ ಕೊಟ್ಟಿಲ್ಲ. ಬೇರೆ ಏನ್ ಮಾಡಿದ್ರಿ ಅಂದ್ರೆ, ಅಂಜನಾದ್ರಿ 100 ಕೋಟಿ ಕೊಟ್ಟಿವಂತ ಬೆಳಗಾವದ ಪೋಸ್ಟರ್ ಹಚ್ಚಿದ್ರಿ. ಕೊಪ್ಪಳ ಜಿಲ್ಲೆದಾಗ ಗಂಗಾವತಿಯ ಪೋಸ್ಟರ್ ಹಚ್ಚಲಿಲ್ಲ ನೀವು. ಎಲ್ಲಿ ಹಚ್ಚಿದ್ರಿ? ಬೆಳಗಾವದಾಗ ಹಚ್ಚಿದ್ರಿ. ಅಲ್ಲಿ ಬೆಳಗಾವದವ್ರಿಗೆ ಗೊತ್ತಿಲ್ಲಲ್ಲ ಅಂಜನಾದ್ರಿ 100 ಕೋಟಿ ಕೊಟ್ರ ಅಂತ ಬೆಳಗಾವದವ್ರು ಅಂತಾರ. ನಾವು ಕೊಪ್ಪಳದವರು ನಾವೇ ಹುಡುಕಾಕತ್ತೀವಿ. 100 ಕೋಟಿನಿಲ್ಲ, ಏನಿಲ್ಲ, ಚಂಬಿಲ್ಲ ಅಲ್ಲೇ. ಈ 3 ನಾಮ ಅಲ್ಲೇ ಇದ್ದಿದ್ದು. ಈಗ ನಾವು ಈ ಬಜೆಟ್ನೊಳಗೆ 100 ಕೋಟಿ ಕೊಟ್ಟಿದ್ದೀವಿ. ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮತ್ತೆ ಇನ್ನೂ ಒಂದು ಹೇಳಿದ್ರಿ, ಹಿಂದುಳಿದ ವರ್ಗದ ಬಗ್ಗೆ. ಸರ್ ಇಲ್ಲ ಸರ್, ಅವ್ರು ಹೇಳಿದ್ದಾರೆ. ಇನ್ನೇ 1 ಸೆಕೆಂಡ್, ಇನ್ನೊಂದು ಕೇಳಿ ಸರ್. 1 ಸೆಕೆಂಡ್. ವಿರೋಧ ಪಕ್ಷದ ನಾಯಕರು ನೀವೆಲ್ಲ ಸೀನಿಯರು, ನಾವೆಲ್ಲ ಯುವಕರನ್ನ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು, ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ನನಗೆ. ಸರ್ ಇನ್ನೂ ಒಂದು ಹೇಳಿದ್ರಿ, ಹಿಂದುಳಿದ ವರ್ಗದೊಳಗ 3 ವರ್ಷ ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ಪೇ ಕೊಟ್ಟಿಲ್ಲ. 3 ವರ್ಷ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ನೀವು. ನಾವು ಅದನ್ನ ಈ ವರ್ಷ ಸ್ಕಾಲರ್ಶಿಪ್ 3 ವರ್ಷ ಪ್ಲಸ್ 4ನೇ ವರ್ಷಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿವಿ. ಇದು ಯಾರ್ದು ಕೆಲಸ? ಅದು ಒಂದು. ಇಲ್ಲ, ನೀವು ಅದಿರಿ. ನಾನು ಕಾರ್ಮಿಕ ಇಲಾಖೆ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಹೇಳ್ತಾ ಇಲ್ಲ. ಇದು ಸತ್ಯ. ಕಾರ್ಮಿಕ ಇಲಾಖೆ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಕೊಡಲಿಲ್ಲ. 3 ವರ್ಷ ಸಾಹಿತಿಗಳಿಗೆ ಪ್ರಶಸ್ತಿ ಕೊಟ್ಟಿಲ್ಲ ನೀವು. ಅಲ್ಲ ರೀ, 3 ವರ್ಷ ಪ್ರಶಸ್ತಿ ಕೊಟ್ಟಿಲ್ಲ. ನಾವು 3 ವರ್ಷ ಪ್ಲಸ್ ಈ ವರ್ಷ ಸೇರಿ 4 ವರ್ಷದ ಪ್ರಶಸ್ತಿ ನಾವು ಕೊಟ್ಟಿವಿ. ನೀವು ಹೇಳ್ತಾ ಇರೋದು 3 ವರ್ಷದಿಂದ ಹೆಂಗ್ ಕೊಡಕ್ ಸಾಧ್ಯ ಆಗ್ತದೆ? ನಾವು ಕೊಟ್ಟಿವಿ ಸರ್. ನೀವು ತರಿಸಿ ಇಲ್ಲ, ನಾನು ಡಾಕ್ಯುಮೆಂಟ್ ಸಮೇತ 2 ಇಲಾಖೆ ನಿಮ್ಗೆ ಕಳಿಸ್ತೀನಿ. ಇಲ್ಲಿ ನಿಮ್ ವಿಚಾರ, ನಮ್ಗ ಸುಳ್ಳು ಟ್ರೈನಿಂಗ್ ಕೊಟ್ಟಿಲ್ಲ ಸರ್. ಖರ್ಗೆ ಸಾಹೇಬ್ರೆ.